Hey guys, welcome back to my YouTube channel. So KA ಇಂದ 29/9/2024 ಗ್ರಾಮ ಆಡಳಿತಾಧಿಕಾರಿಯ ಕಂಪಲ್ಸರಿ ಕನ್ನಡ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆಗಳು ಹಾಗೂ ಡ್ರೆಸ್ ಕೋಡ್ ಅನ್ನು ಪ್ರಕಟಿಸಿದ್ದಾರೆ. ಸೊ ಯಾವ ಒಂದು ಡ್ರೆಸ್ ಕೋಡ್ ನಲ್ಲಿ ಅಭ್ಯರ್ಥಿಗಳು ಬರಬೇಕು, ಮಹಿಳಾ ಅಭ್ಯರ್ಥಿಗಳು ಯಾವ ಡ್ರೆಸ್ ನಲ್ಲಿ ಬರಬೇಕು, ಪುರುಷ ಅಭ್ಯರ್ಥಿಗಳು ಯಾವ ಡ್ರೆಸ್ ನಲ್ಲಿ ಬರಬೇಕು, ಯಾವೆಲ್ಲ ವಸ್ತುಗಳನ್ನು ನಿಷೇಧಿಸಿದ್ದಾರೆ. ಸೊ ಎಲ್ಲಾ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್ ಯಾರೆಲ್ಲ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, KA ಇಂದ ವಸ್ತ್ರ ಸಂಹಿತೆ ಹಾಗೂ ವಿಶೇಷ ಸೂಚನೆಗಳನ್ನು ಪ್ರಕಟಿಸಿದ್ದಾರೆ. ಸೊ ದಿನಾಂಕ 29/9/2024 ಏನೊಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಡೆಯುತ್ತೆ. ಸೊ ಆ ಒಂದು ಪರೀಕ್ಷೆಗೆ ಈ ಒಂದು ಸೂಚನೆಗಳಾಗಿರ್ತವೆ. ಸೊ ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಪುರುಷ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆ ಯಾವ ರೀತಿ ಇರಬೇಕಂದ್ರೆ, ಫುಲ್ ತೋಳಿನ ಶರ್ಟ್, ಫುಲ್ ಸ್ಲೀವ್ ಶರ್ಟ್ ನ ಅಲೋ ಮಾಡೋದಿಲ್ಲ, ಅದನ್ನ ಬ್ಯಾನ್ ಮಾಡಿದ್ದಾರೆ, ಅಂದ್ರೆ ನಿಷೇಧಿಸಿದ್ದಾರೆ. ಸೊ ಹಾಗೆ ಜೀನ್ಸ್ ಪ್ಯಾಂಟ್ ನ ಕೂಡ ನಿಷೇಧಿಸಿದ್ದಾರೆ. ಸೊ ನೀವು ಟಿ ಶರ್ಟ್ ನಲ್ಲಿ ಬಂದ್ರೆ ವೆಲ್ ಅಂಡ್ ಗುಡ್. ಸೊ ಹಾಗೆ ನೋಡಿ, ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು, ಹೆವಿ ಬಟ್ಟೆಗಳನ್ನು ಯಾವುದೇ ರೀತಿ ಒಂದು ಹಾಕೊಂಡ್ಬರ್ಬೇಡಿ. ಹಾಗೆ ಮಲ್ಟಿಪಲ್ ಪಾಕೆಟ್ಸ್ ಇರುವ ಒಂದು ಪ್ಯಾಂಟ್ ಗಳನ್ನು ಕೂಡ ನೀವು ಹಾಕೊಂಡ್ಬರ್ಬಾರ್ದು. ಸೊ ಫಾರ್ಮಲ್ ಪ್ಯಾಂಟ್ ಅಲ್ಲಿ ಬಂದ್ರೆ ವೆಲ್ ಅಂಡ್ ಗುಡ್. ಅದೇ ರೀತಿ ಜೀನ್ಸ್ ಪ್ಯಾಂಟ್, ಕುರ್ತಾ, ಪೈಜಾಮ ಇವೆಲ್ಲಗಳನ್ನು ಅನುಮತಿಸುವುದಿಲ್ಲ ಒಳಗೆ. ಓಕೆ, ಅದೇ ರೀತಿ ನೋಡಿ, ಪರೀಕ್ಷಾ ಹಾಲ್ ಒಳಗೆ ಶೂ ಹಾಕೊಂಡ್ಬಂದ್ರು ಕೂಡ ಒಳಗೆ ಬಿಡುವುದಿಲ್ಲ. ಸೊ ಇದರ ನೀವು ಶೂನ ಔಟ್ಸೈಡ್ ಬಿಚ್ಚಿ ಒಳಗೆ ಹೋಗಿ ಎಕ್ಸಾಮ್ ನ ಬರೀಬೇಕಾಗ್ತದೆ. ಸೊ ಅದೇ ರೀತಿ ಪರೀಕ್ಷಾ ಹಾಲ್ ಒಳಗೆ ಶೂ ನಿಷೇಧಿಸಲಾಗಿದೆ. ಅದೇ ರೀತಿ ಅಭ್ಯರ್ಥಿಗಳು ಯಾವುದೇ ರೀತಿ ಚೈನ್ ಆಗಿರ್ಬೋದು, ಖಡ್ಗ ಆಗಿರ್ಬೋದು, ಮತ್ತೆ ಯಾವುದೇ ರೀತಿಯ ಆಭರಣ, ಲೋಹದ ಆಭರಣಗಳನ್ನು ಕೂಡ ನೀವು ಧರಿಸುವಂತಿಲ್ಲ. ಸೊ ಅದನ್ನು ಕೂಡ ಇಲ್ಲಿ ನಿಷೇಧಿಸಿದ್ದಾರೆ. ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಅವ್ರಿಗೂ ಕೂಡ ಫುಲ್ ತೋಳಿನ ಒಂದು ಏನೋ ಕಸೂತಿ, ಹೂಗಳು, ಬ್ರೋಚ್ ಅಥವಾ ಬಟನ್ ಹೊಂದಿರುವ ಬಟ್ಟೆಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ. ಸೊ ಅವರು ಕೂಡ ಹಾಫ್ ಸ್ಲೀವ್ಸ್ ಇರುವ ಬಟ್ಟೆಗಳನ್ನು ಮಾತ್ರ ಹಾಕೊಂಡು ಬರಬೇಕು. ಸೊ ಅದೇ ರೀತಿ ನೋಡಿ, ಪರೀಕ್ಷೆ ದಿನ ಎಂದು ಪೂರ್ಣ ತೋಳಿನ ಬಟ್ಟೆಗಳು, ಜೀನ್ಸ್ ಪ್ಯಾಂಟ್ ಕೂಡ ಅವರಿಗೂ ಕೂಡ ನಿಷೇಧಿಸಿದ್ದಾರೆ. ಜೀನ್ಸ್ ಪ್ಯಾಂಟ್ ಕೂಡ ಅನುಮತಿಸುವುದಿಲ್ಲ. ಓಕೆ, ಸೊ ಹಾಗೆ ನೋಡಿ, ಹೀಲ್ಸ್ ಚಪ್ಪಲಿಗಳು ಕೂಡ ಆಗಿರ್ಬೋದು, ಶೂಗಳಾಗಿರ್ಬೋದು, ಅವರಿಗೂ ಕೂಡ ಇದು ಅನುಮತಿ ಕೊಡಲಾಗುವುದಿಲ್ಲ, ಅನುಮತಿಸುವುದಿಲ್ಲ. ಸೊ ಹಾಗೆ ಮಹಿಳಾ ಅಭ್ಯರ್ಥಿಗಳು ಕೂಡ ಯಾವುದೇ ರೀತಿಯ ಒಂದು ಆಭರಣಗಳು ಕೂಡ ಹಾಕೊಂಡ್ಬಂದ್ರೆ ಅದು ಕೂಡ ಒಳಗೆ ಬಿಡೋದಿಲ್ಲ. ಸೊ ಅನುಮತಿ ಕೊಡೋದಿಲ್ಲ ಎಕ್ಸಾಮ್ ಬರೀಲಿಕ್ಕೆ. ಸೊ ಇದನ್ನ ನೀವು ಅದನ್ನ ಔಟ್ಸೈಡ್ ಬಿಚ್ಚಿಟ್ಟು ಹೊರಗಿಟ್ಟು ಹೋಗಿ ಎಕ್ಸಾಮ್ ಬರೀಬೇಕಾಗ್ತದೆ, ಆರ್ಎಲ್ಸ್ ನಿಮಗೆ ಅಲೋ ಮಾಡೋದಿಲ್ಲ. ಸೊ ಅದೇ ರೀತಿ ಮಂಗಲಸೂತ್ರ ಹಾಗೂ ಕಾಲುಂಗುರ ಈ ಎರಡನ್ನು ಹೊರತುಪಡಿಸಿ ಬೇರೆ ಯಾವುದೇ ಒಂದು ಆಭರಣಗಳನ್ನು ಒಳಗೆ ಅನುಮತಿಸುವುದಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಇನ್ನೂ ಹಲವಾರು ಸೂಚನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕೆಲವೊಂದು ನಿಷೇಧಿತ ವಸ್ತುಗಳ ಪಟ್ಟಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಡ್ರೆಸ್ ಕೋಡ್, ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು, ಮೊಬೈಲ್ ಫೋನ್ಗಳು, ಪೆನ್ ಡ್ರೈವ್ಗಳು, ಇಯರ್ ಫೋನ್ಗಳು, ಮೈಕ್ರೋಫೋನ್, ಬ್ಲೂಟೂತ್, ಸೊ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ಇಲ್ಲಿ ನಿಷೇಧಿಸಿದ್ದಾರೆ. ಅದೇ ರೀತಿ ತಿನ್ನಬಹುದಾದ ಪದಾರ್ಥಗಳು ಕೂಡ ಇಲ್ಲಿ ನಿಷೇಧಿಸಿದ್ದಾರೆ. ಸೊ ಪರೀಕ್ಷಾ ಕೇಂದ್ರದಲ್ಲಿ ಕುಡಿಯುವ ನೀರಿಗೆ ವ್ಯವಸ್ಥೆ ಕಲ್ಪಿಸಿಕೊಡಲಾಗುವುದು. ಸೊ ಅದೇ ರೀತಿ ನೀವು ಬಾಟಲ್ ಕೂಡ ಅಲ್ಲಿ ತಗೊಳ್ಳೋವಾಗಿಲ್ಲ. ಸೊ ಅದು ಕೂಡ ಅಲ್ಲಿ ನಿಷೇಧಿಸಿದ್ದಾರೆ. ಪೆನ್ಸಿಲ್, ಪೇಪರ್, ಇರೇಸರ್, ಸೊ ಇದು ಯಾವುದು ಕೂಡ ಇಲ್ಲಿ ತರುವಂತಿಲ್ಲ. ಅದೇ ರೀತಿ ತಲೆ ಮೇಲೆ ಟೋಪಿ, ಹ್ಯಾಟ್ ಕೂಡ ಧರಿಸಬಾರದು. ಸೊ ಯಾವುದೇ ರೀತಿ ಮಾಸ್ಕ್ ಕೂಡ ನೀವು ಧರಿಸಬಾರದು. ಸೊ ಅದೇ ರೀತಿ ಪರೀಕ್ಷೆ ದಿನದಂದು ಈ ಕೆಳಗಿನ ವಸ್ತುಗಳನ್ನು ಮಾತ್ರ ತರಲು ಅನುಮತಿಸಲಾಗಿದೆ. ಸೊ ನೀವೇನೇನು ತರಬೇಕಂದ್ರೆ, ಪರೀಕ್ಷೆಗೆ ಒಂದು ಪೆನ್ನು, ಒಂದು ಪ್ರವೇಶ ಪತ್ರ. ಸೊ ನಿಮ್ದು ಏನು ಪ್ರವೇಶ ಪತ್ರ ಇರುತ್ತೆ, ಪ್ರವೇಶ ಪತ್ರ, ಅದ್ರ ಜೊತೆಗೆ ಒಂದು ID ಕಾರ್ಡ್. ಸೊ ID ಕಾರ್ಡ್ ಅಲ್ಲಿ ನಿಮ್ಮ ಪಾನ್ ಕಾರ್ಡು ಅಥವಾ ಆಧಾರ್ ಕಾರ್ಡು ಅಥವಾ DL, ಸೊ ಈ ಮೂರಲ್ಲಿ ಒಂದು ಯಾವ್ದಾದ್ರು ನೀವು ತರಬಹುದು. ಅಥವಾ ಕೆಳಗೆ ಕೊಟ್ಟಿದೆ ನೋಡಿ, ಇದರಲ್ಲಿ ಯಾವ್ದಾದ್ರು ಒಂದು ID ಕಾರ್ಡ್ ಇದ್ರು ನಿಮಗೆ ಓಕೆ. ಸೊ ಇಷ್ಟೇ ನೀವು ಪರೀಕ್ಷೆ ಒಂದು ಹಾಲ್ ಒಳಗೆ ತಗೊಂಡು ಹೋಗುವ ಒಂದು ಅನುಮತಿಯನ್ನ ಕೊಡ್ತಾರೆ. ಸೊ ಒಂದು ID ಕಾರ್ಡ್, ಒಂದು ಹಾಲ್ ಟಿಕೆಟ್, ನಿಮ್ಮ ಒಂದು ಪೆನ್ ಅಥವಾ 2 ಪೆನ್. ಸೊ ಈ ತರ ಇಷ್ಟು ಮಾತ್ರ ನೀವು ಒಳಗೆ ತಗೊಂಡು ಹೋಗ್ಬೋದು. ಸೊ ಅದೇ ರೀತಿ ಇದನ್ನೆಲ್ಲ ಇನ್ನೊಂದ್ಸಲ ವಿವರವಾಗಿ ಓದ್ಕೊಂಡು ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಿ. ಸೊ ಯಾವುದೇ ಕಾರಣಕ್ಕೂ ನಿಷೇಧಿಸಿರುವ ಬಟ್ಟೆಗಳನ್ನು ಹಾಕೊಂಡು ಹೋಗ್ಬೇಡಿ ಹಾಗೂ ವಸ್ತುಗಳನ್ನು ಕೂಡ ತಗೊಂಡು ಹೋಗ್ಬೇಡಿ. ಸೊ ಖಂಡಿತವಾಗಿಯೂ ಅದು ನಿಮಗೆ ಅಲೋ ಮಾಡೋದಿಲ್ಲ. ಸೊ ಮತ್ತೆ ಸುಮ್ಮನೆ ನಿಮಗೆ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಸೊ ಯಾವುದೇ ಕಾರಣಕ್ಕೂ ಈ ವಸ್ತುಗಳನ್ನು ತಗೊಂಡು ಹೋಗ್ಬೇಡಿ. ಸೊ ಆರಾಮಾಗಿ ಹೋಗಿ ಪರೀಕ್ಷೆಯನ್ನು ಬರೀರಿ ರಿಲ್ಯಾಕ್ಸ್ ಆಗಿ. ಸೊ ಆಲ್ ದಿ ಬೆಸ್ಟ್ ಹೇಳ್ತಾ ಎಲ್ಲ ಅಭ್ಯರ್ಥಿಗಳಿಗೂ. ಸೊ ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.